ಇಲ್ಲೊಂದು ಪ್ರಮೇಯ. ಒಂದೇ ವೃತ್ತದ ಸಮಾನ ಜಾಗಗಳು ವೃತ್ತ ಕೇಂದ್ರದಲ್ಲಿ ಸಮಾನ ಕೋನಗಳನ್ನುಂಟು ಮಾಡುತ್ತವೆ. ಇಲ್ಲೊಂದು ವೃತ್ತ ತಗೊಂಡಿದೀವಿ, ಅದ್ರ ಮೇಲೆ 4 ಪಾಯಿಂಟ್ಸ್ ಪಿ ಕ್ಯೂ ಮತ್ತೆ ಎ ಮತ್ತೆ ಬಿ, ಮತ್ತೆ ವೃತ್ತ ಕೇಂದ್ರಕ್ಕೊಂದ್ ಹೆಸರು, ಅದು ಬಂದು ಓ. ಇಲ್ಲಿ ಪ್ರಮೇಯದಲ್ಲೇನು, ಒಂದೇ ವೃತ್ತದ ಸಮಾನ ಜಾಗಗಳು. ನಾ ಈಗ ಪಿ ಕ್ಯೂ ಮತ್ತೆ ಎ ಬಿ ನ ಜಾಯಿನ್ ಮಾಡ್ತೀನಿ, ಇದು ಈ ವೃತ್ತದ ಸಮಾನ ಜಾಗಗಳು, ಆದ್ರಿಂದ ಪಿ ಕ್ಯೂ ಅನ್ನೋದು ಎ ಬಿಗೆ ಈಕ್ವಲ್ ಆಗುತ್ತೆ. ನಾ ಇನ್ನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಪಿ ಮತ್ ಓ ಇಂದ ಪಿ ಗೆ, ಓ ಇಂದ ಕ್ಯೂ ಗೆ, ಓ ಇಂದ ಎ ಗೆ, ಓ ಇಂದ ಬಿ ಗೆ ನಾನು 4 ತ್ರಿಜ್ಯಗಳನ್ನ ಬರಿತೀನಿ. ಹಂಗೇಳಿದಾಗ ಇಲ್ಲಿ 4 ತ್ರಿಜ್ಯಗಳಿದಾವೆ, ಮಧ್ಯದಲ್ಲಿ 2 ಕೋನ ಫಾರ್ಮ್ ಆಗಿದೆ. ಪಿ ಒ ಕ್ಯೂ ಅನ್ನೋದೊಂದು ಕೋನ, ಎ ಒ ಬಿ ಅನ್ನೋದೊಂದು ಕೋನ. ಇಲ್ಲಿ ನಾವೇನ್ ತೋರಿಸ್ಬೇಕಂತ ಹೇಳಿದ್ರೆ, ವೃತ್ತದಲ್ಲಿ ಸಮಾನ ಕೋನಗಳನ್ನುಂಟು ಮಾಡುತ್ತವೆ. ಈ ಜಾಗಗಳು ವೃತ್ತದಲ್ಲಿ ಸಮಾನ ಕೋನಗಳನ್ನುಂಟು ಮಾಡುತ್ತವೆ, ಆದ್ರಿಂದ ನಾವು ಪಿ ಒ ಕ್ಯೂ ಕೋನ ಅನ್ನೋದು ಎ ಒ ಬಿ ಅನ್ನೋ ಕೋನಕ್ಕೆ ಈಕ್ವಲ್ ಆಗ್ಬೇಕು. ಇದನ್ನ ನಾವು ತೋರಿಸ್ಬೇಕು. ಈ ವೃತ್ತದಲ್ಲಿ ನಾವು ನೋಡಿದಾಗ 2 ತ್ರಿಭುಜಗಳು ಕಾಣಿಸ್ತಿದಾವೆ. ಮೊದಲನೇದು ತ್ರಿಭುಜ ಪಿ ಒ ಕ್ಯೂ, ಮತ್ತೆ ಎರಡನೇದು ತ್ರಿಭುಜ ಎ ಒ ಬಿ. ಈ 2 ತ್ರಿಭುಜಗಳಿಂದ ನಾವೇನ್ ಮಾಡ್ಬೋದು, ನಾವು ಈ ಚಿತ್ರನ ಗಮನಿಸಿದಾಗ ಇಲ್ಲಿ ಒ ಪಿ, ಒ ಕ್ಯೂ, ಒ ಬಿ ಮತ್ತೆ ಒ ಎ ಅನ್ನೋದು 4 ತ್ರಿಜ್ಯಗಳಾಗಿದ್ದಾವೆ. ಈ 2 ತ್ರಿಭುಜಗಳಿಂದ ನಾವು ಒ ಪಿ ಅನ್ನೋದು ಒ ಎಗೆ ಈಕ್ವಲ್ ಆಗಿದೆ ಅಂತ ಬರ್ತೀವಿ. ಯಾಕಂತ ಹೇಳಿದ್ರೆ ಅದು ತ್ರಿಜ್ಯಗಳು, ಒಂದೇ ವೃತ್ತದ ತ್ರಿಜ್ಯಗಳಿವು, ಆದ್ರಿಂದ ಒ ಪಿ ಅನ್ನೋದು ಒ ಎಗೆ ಈಕ್ವಲ್. ಅದೇ ರೀತಿ ಒ ಕ್ಯೂ ಅನ್ನೋದು ಒ ಬಿಗೆ ಈಕ್ವಲ್, ಅದು ಸಹ ತ್ರಿಜ್ಯ, ಇದು ಸಹ ಇದೇ ವೃತ್ತದ ತ್ರಿಜ್ಯಗಳಾಗುತ್ತೆ. ಇನ್ನೇನ್ ಗೊತ್ತು, ನಮ್ ಡೇಟಾ ಏನಿದೆಯೋ ಅದರಿಂದ ಈ 2 ಜಾಗಗಳು ಈಕ್ವಲ್ ಆಗಿದೆ, ಹಾಗಾಗಿ ಪಿ ಕ್ಯೂ ಅನ್ನೋದು ಎ ಬಿಗೆ ಈಕ್ವಲ್. ಹೆಂಗೆ ಅಂತ ಹೇಳಿದ್ರೆ, ಅದು ನಮ್ಮ ದತ್ತದಿಂದ. ಇಲ್ಲಿ ಪಿ ಒ ಕ್ಯೂ ಅನ್ನೋ ತ್ರಿಭುಜದ ಎಲ್ಲಾ ಬಾಹುಗಳು ಎ ಒ ಬಿ ಅನ್ನೋ ತ್ರಿಭುಜದ ಎಲ್ಲಾ ಬಾಹುಗಳಿಗೆ ಈಕ್ವಲ್ ಆಗಿದೆ. ಹಾಗಾಗಿ ನಮ್ಮ ತ್ರಿಭುಜ ಪಿ ಒ ಕ್ಯೂ ಏನಿದೆಯೋ ಅದು ತ್ರಿಭುಜ ಎ ಒ ಬಿಗೆ ಸರ್ವ ಸಮಾನವಾಗಿದೆ. ಹೆಂಗೆ ಅಂತ ಹೇಳಿದ್ರೆ, ಬಾಹು 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 ಸಿದ್ಧಾಂತದಿಂದ ಪಿ ಒ ಕ್ಯೂ ತ್ರಿಭುಜ ಏನಿದೆಯೋ ಅದು ಎ ಒ ಬಿಗೆ ಸರ್ವ ಸಮಾನವಾಗಿದೆ. ಹಾಗಾಗಿ ನಮ್ ಕೋನ ಪಿ ಒ ಕ್ಯೂ ಅನ್ನೋದು ಕೋನ ಎ ಒ ಬಿಗೆ ಈಕ್ವಲ್ ಆಗಿದೆ. ಆದ್ದರಿಂದ ನಮ್ಮ ಸರ್ವಸಮಾನ ತ್ರಿಭುಜದ ಅನುರೂಪ ಭಾಗಗಳೇನಿದೆಯೋ ಅವು ಸಹ ಈಕ್ವಲ್ ಆಗ್ತವೆ.